ಎಲ್ಲರಿಗೂ ಶುಭ ಮಧ್ಯಾಹ್ನ. ಈ ತರಬೇತಿ ವಿಡಿಯೋ ಮೂಲಕ ತಮಗೆ ತರಬೇತಿ ನೀಡುವುದೇನೆಂದರೆ, ಈಗ ಹೊಸ ಬಾಣಂತಿ, ಹೊಸ ಗರ್ಭಿಣಿ, ಆಮೇಲೆ ಮಗುವಿನ ನೋಂದಣಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೀನಿ. ಈ ಸದ್ಯಕ್ಕೆ ಏನೈತಲ್ಲ 0 ದಿಂದ 6 ಮಗು ಯಾವ ರೀತಿ ಎಂಟ್ರಿ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೀನಿ ನೋಡ್ರಿ. ಸೊ ಸದ್ಯಕ್ಕೆ ಏನೈತಲ್ಲ, ನೀವು ಫಸ್ಟ್ ಬೆನಿಫಿಷರಿ ಮ್ಯಾಗ್ ಕ್ಲಿಕ್ ಮಾಡ್ಕೋಬೇಕು. ಬೆನಿಫಿಷರಿ ಮ್ಯಾಗ್ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈ ಸದ್ಯಕ್ಕೆ ನನ್ನ ಕಡೆ ಏನದ, ಇಲ್ಲಿ 0 ದಿಂದ 6 ಮಗು ರಿಜಿಸ್ಟ್ರೇಷನ್ ಮಾಡ್ಬೇಕಾಗ್ಯದ. ಓಕೆ, ಸೊ ಇದೇನ್ ಮಾಡ್ರಿ, 0 ದಿಂದ 6 ಅಂತ ಕ್ಲಿಕ್ ಮಾಡ್ಕೊಳ್ರಿ. 0 ದಿಂದ 6 ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಇರತ್ತ, ಕನ್ನಡದಾಗ ಹೊಸ ನೋಂದಣಿ ಅಂತ ಇರತ್ತ. ನ್ಯೂ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡ್ಕೊಳ್ರಿ. ಈಗ ನೋಡ್ರಿ, ಹೊಸ ಫಲಾನುಭವಿ ಕಂಪಲ್ಸರಿ ಆಧಾರ್ ಕಾರ್ಡ್ ಒರಿಜಿನಲ್ ನಿಮ್ ಕಡೆ ತಂದ್ಕೊಡ್ಬೇಕು. ಆಮೇಲೆ ಜೆರಾಕ್ಸ್ ಇರಬೇಕು. ಆಮೇಲೆ ಮೊಬೈಲ್ ನಂಬರ್ ಕರೆಕ್ಟ್ ಐತಿ ಇಲ್ಲ ಚೆಕ್ ಮಾಡ್ಕೋಬೇಕು ನೀವು. ಓಕೆ, ಸೊ ಈಗ ಏನ್ ಮಾಡ್ರಿ, ಫಸ್ಟ್ ಈಗ ಈ ಮಗುವಿಗೆ ಹೆಸರು ಇಟ್ಟಿಲ್ಲ ಅವ್ರಿನ. ಸೊ ಇಲ್ಲಿ ಏನ್ ಮಾಡ್ಬೇಕು ನೀವು, ಬೇಬಿ ಆಫ್, ಆ ತಾಯಿ ಹೆಸರು ಹಾಕ್ಬೇಕು. ಆಸ್ಮಾ ಅಂತ ಐತಿ ಇಲ್ಲಿ, ಬೇಬಿ ಆಫ್ ಆಸ್ಮಾ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಏನೈತಲ್ಲ, ಆಧಾರ್ ನಂಬರ್ ಆಫ್ ದ ಚೈಲ್ಡ್ ಇರಂಗಿಲ್ಲ. ಓಕೆ, ಸೊ ಈಗ 3 ರಿಂದ 6 ವರ್ಷದ ಮಗುಂದು ಇತ್ತಂದ್ರೆ ಆಧಾರ್ ನಂಬರ್ ಇದ್ರಾಗ ಹಾಕ್ಬೋದು. ಸೊ ಇಲ್ಲಿ ಏನೈತಿ, ಮಗುವಿನ ಆಧಾರ್ ಸಂಖ್ಯೆ. ಈಗ ಮಗುವಿನ ಆಧಾರ್ ಸಂಖ್ಯೆ ಇಲ್ಲ. ಸೊ ಇಲ್ಲಿ ಏನ್ ಮಾಡ್ಬೇಕು, ಕೆಳಗೆ ಇಲ್ಲಿ ಐತಿ ನೋಡ್ರಿ, ಕೇಳತನ ಚೈಲ್ಡ್ ಡಸ್ ನಾಟ್ ಹ್ಯಾವ್ ಆಧಾರ್ ಅಂತೇಳಿ. ಸೊ ಇಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ಎಸ್ ಅನ್ಬೇಕು. ಕನ್ನಡ ಒಳಗೆ ಏನೈತಿ, ಮಗು ಆಧಾರ್ ಹೊಂದಿಲ್ಲ ಅಂತ ಬರ್ತೈತಿ. ಅವಾಗ ನೀವು ಎಸ್ ಅನ್ಬೇಕು. ಎಸ್ ಅಂದ್ರೆ ಇಲ್ಲಿ ತಾಯಿದ್ ಹಾಕ್ಬೋದು ನೀವು. ಈಗ ಅಕಸ್ಮಾತ್ ತಾಯಿದು ಇರ್ಲಿಲ್ಲಪ್ಪ ಅಂತಂದ್ರೆ ಆಮೇಲೆ ಮದರ್ ಡಸ್ ನಾಟ್ ಹ್ಯಾವ್ ಆಧಾರ್ ಅಂತ ಬರುತ್ತೆ. ಓಕೆ, ಸೊ ಕನ್ನಡದಲ್ಲಿ ತಾಯಿ ಆಧಾರ್ ಹೊಂದಿಲ್ಲ ಅಂತೇಳಿ. ಸೊ ಇಲ್ಲಿ ಏನ್ ಮಾಡ್ಬೇಕ್ರಿ, ಇಲ್ಲಿ ಎಸ್ ಅನ್ಬೇಕು. ಅವಾಗ ಫಾದರ್ ಅಥವಾ ಗಾರ್ಡಿಯನ್ ಅಂತ ಬರ್ತದ, ತಂದೆ ಅಥವಾ ಪೋಷಕರು ಅಂತ ಬರ್ತೈತಿ. ಸೊ ತಂದೆ ಅಥವಾ ಪೋಷಕರು ಅಂತ ಬರ್ತೈತಿ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ನೀವು ಇಲ್ಲಿ ಫಾದರ್ ಅಂತ ಇತ್ತಂದ್ರೆ ಫಾದರ್ ಹಾಕ್ಬೇಕು. ಓಕೆ, ಸದ್ಯಕ್ಕೆ ಏನೈತಿ, ತಾಯಿ ಆಧಾರ ಐತಿ. ಸೊ ನಾ ಏನ್ ಮಾಡ್ತೀನಿ, ಈಗ ಇಲ್ಲಿ ತಾಯಿ ಆಧಾರ ಎಸ್ ಅಂತ ಇಲ್ಲಿ ಕೊಡ್ತೀನಿ. ಇಲ್ಲಿ ಮದರ್ ಡಸ್ ನಾಟ್ ಹ್ಯಾವ್ ಆಧಾರ್ ಅಂತ ಐತಲ್ಲ, ಅಲ್ಲಿ ನೋ ಅಂತನ್ರಿ. ಈ ನೆಕ್ಸ್ಟ್ ಏನ್ ಮಾಡ್ಬೇಕು, ಇಲ್ಲಿ ಆಧಾರ್ ನಂಬರ್ ಆಫ್ ದ ಮದರ್ ಅಂದ್ರೆ ತಾಯಿ ಆಧಾರ್ ಸಂಖ್ಯೆಯನ್ನು ಹಾಕ್ಬೇಕು. ಇಷ್ಟೇ ನೆನ್ಪಿಟ್ಕೊಳ್ರಿ. ಏನಂತಂದ್ರೆ ಚೈಲ್ಡ್ ಡಸ್ ನಾಟ್ ಹ್ಯಾವ್ ಆಧಾರ್ ಅಂತಂದ್ರೆ ಇಲ್ಲಿ ಆಧಾರ್ ನಂಬರ್ ಇತ್ತು ಅಥವಾ ಆಧಾರ್ ಕಾರ್ಡ್ ಮಗುವಿಂದ ಇತ್ತು ಅಂದ್ರೆ ಅಲ್ಲಿ ನೋ ಅಂತ ಇಡ್ಬೇಕು. ಅಕಸ್ಮಾತ್ ಮಗುವಿನ ಆಧಾರ್ ಕಾರ್ಡ್ ಇರ್ಲಿಲ್ಲ ಅಂತಂದ್ರೆ ಎಸ್ ಅನ್ಬೇಕು. ಇಲ್ಲೇನ್ ಮಾಡ್ಬೇಕು, ನೀವು ತಾಯಿ ಆಧಾರ್ ನಂಬರ್ ಹಾಕ್ಬೇಕು. ಇಲ್ಲಿ ನೋಡ್ರಿ, ಆಧಾರ್ ನಂಬರ್ ಸರಿಯಾಗಿ ಟೈಪ್ ಮಾಡ್ಬೇಕು ನೀವು. ಸೊ ಟೈಪ್ ಮಾಡಿಬಿಟ್ಟು ನೆಕ್ಸ್ಟ್ ಇರ್ತೈತಿ. ನೆಕ್ಸ್ಟ್ ತಾಯಿದು ಡೇಟ್ ಆಫ್ ಬರ್ತ್ ಅದನ್ನು ಸರಿಯಾಗಿ ಹಾಕ್ಬೇಕು. ಈಗ ನೋಡ್ರಿ, ಆಧಾರ್ ಕಾರ್ಡ್ನಾಗ ಬರೀ 1990 2000 ಇತ್ತಂದ್ರೆ ಬರಂಗಿಲ್ಲ. ಕಂಪಲ್ಸರಿ ದಿನ ಇರಬೇಕು, ತಿಂಗಳು ಇರಬೇಕು, ಮತ್ತು ಇಯರ್ ಇರಬೇಕು, ಅಂದ್ರೆ ವರ್ಷ ಇರಬೇಕು. ಈಗ ನಾನು ತಾಯಿ ಆಧಾರ್ ನಂಬರ್, ತಾಯಿದು ಡೇಟ್ ಆಫ್ ಬರ್ತ್ ಹಾಕ್ತೀನಿ ನೋಡ್ರಿ, ಜನ್ಮ ದಿನಾಂಕ. ಇದ್ರ ಮ್ಯಾಗ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮ್ಯಾಗ ಕ್ಲಿಕ್ ಮಾಡ್ಕೋಬೇಕು. ವರ್ಷದ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ 2001 ಅಂತ ಐತಿ, ಹಿಂಗ್ ಮ್ಯಾಗ ಜಕ್ಕೋಬೇಕು. 2001. ನೆಕ್ಸ್ಟ್ ಏನೈತಿ, 17/6 ಅಂತ ಐತಿ. ಇಲ್ಲಿ ಹಿಂಗ್ ಸರ್ಸ್ಕೋಬೇಕು. ಈ ಬಾಣ ಐತಲ್ಲ ಯಾರೋ ಮಾರ್ಕ, ಅಲ್ಲಿ ಸರ್ಸ್ಕೊಂಡ್ಬಿಟ್ಟು 17/6 ಅಂತ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ತಾಯಿದು ಬಂತು. ನೆಕ್ಸ್ಟ್ ಇಲ್ಲೇನೈತಿ, ಇದನ್ನ ಬಿಡ್ರಿ, ಇದು ಅಷ್ಟೇ. ಇದು ನೆಕ್ಸ್ಟ್ ಮಗುವಿಂದು ಕೇಳ್ತೈತಿ, ಅದು ಮಗುವಿಂದು ಡೇಟ್ ಆಫ್ ಬರ್ತ್. ಮಗುವಿಂದು ಸೇಮ್ ಅದೇ ರೀತಿ. ಈ ಮಗು ಏನೈತಿ, ಜುಲೈ 19 ಹುಟ್ಟ್ಯದ. ಜುಲೈ 19 ಹುಟ್ಟ್ಯದ. ಈಗ 19 ಅಂತ ಅನ್ನೋದು, ಇಲ್ಲಿ ಓಕೆ ಅಂತ ಅನ್ನೋದು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಮಗು ಏನೈತಿ, ಹೆಣ್ಣೈತಿ. ಇಲ್ಲಿ ಜೆಂಡರ್ ಅಂತ ಇರುತ್ತೆ, ಗಂಡು ಹೆಣ್ಣು ಅಂತ ಇರ್ತೈತಿ. ಹೆಣ್ಣು ಅಂತ ಹೊಡೀರಿ. ಇಲ್ಲಿ ತಂದೆ ಹೆಸರು ಆಧಾರ್ ಕಾರ್ಡ್ ಪ್ರಕಾರನೇ ಹಾಕ್ರಿ, ತಾಯಿ ಹೆಸರನ್ನು ಆಧಾರ್ ಕಾರ್ಡ್ ಪ್ರಕಾರನೇ ಹಾಕ್ರಿ. ಈಗ ನೋಡ್ರಿ, ಆಧಾರ್ ಕಾರ್ಡ್ನಾಗ ಹೆಂಗ ಐತಲ್ಲ ಹಂಗೆ ಹಾಕ್ಬೇಕು. ಆಧಾರ್ ಕಾರ್ಡ್ನಾಗ ತಪ್ಪಿತ್ತಂದ್ರೆ ತಪ್ಪೇ ಹಾಕ್ರಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಬಾರ್ದು. ಆಮೇಲೆ ನೆಕ್ಸ್ಟ್ ಇಲ್ಲಿ ಏನೈತಲ್ರಿ, ಇಲ್ಲಿ ಸ್ಪೇಸ್ ಒಬ್ಬರು ಕೊಡಂಗಿಲ್ಲ. ಒಮ್ಮೊಮ್ಮೆ ಡಾಟ್ ಕೊಡ್ತೀರಿ, ಡಾಟ್ ಕೊಡಬಾರ್ದು. ಆಮೇಲೆ ಇಲ್ಲಿ ಸ್ಪೇಸ್ ಕೊಡ್ಬೇಕು, ಒಂದೇ ಸ್ಪೇಸ್ ಇರಬೇಕು. ಓಕೆ, ಆಮೇಲೆ ಫೋನ್ ನಂಬರ್ ಹಾಕ್ರಿ. ಮೊಬೈಲ್ ನಂಬರ್ ಯಾವ ಚಾಲು ಇರ್ತೈತಲ್ಲ ಅದನ್ನ ಕಡ್ಡಾಯವಾಗಿ ಅದನ್ನೇ ಹಾಕ್ರಿ. ಆಮೇಲೆ ಆಧಾರ್ ಕಾರ್ಡಿಗೆ ಲಿಂಕ್ ಇರಬೇಕು. ನೆಕ್ಸ್ಟ್ ಇಲ್ಲಿ ಕೆಟಗರಿ ಇರುತ್ತ. ಕೆಟಗರಿ 3 ಕೆಟಗರಿ ಬರ್ತಾವ ಇಲ್ಲಿ, SC ST ಅದರ್ಸ್ ಅಂತೇಳಿ. ಇದು ಅದರ್ಸ್ ಐತಿ, ಅದರ್ಸ್ ಕ್ಲಿಕ್ ಮಾಡ್ತೀನಿ. ಕನ್ನಡ ಒಳಗ ಇತರೆ ಅಂತ ಇರ್ತೈತಿ. ನೆಕ್ಸ್ಟ್ ಮಗುವಿಂದು ವೇಟ್ ಕೇಳ್ತೈತಿ. ಅದು ಅಂದ್ರೆ ವೇಟ್ ಅಂದ್ರೆ ತೂಕ ಮತ್ತು ಎತ್ತರ. ಸೊ ಈ ಮಗು ಈಗ ಹುಟ್ಟ್ಯದ, ಅದು ಅಂದ್ರೆ 1 ತಿಂಗಳು ಆಗಿಲ್ಲ. ಸೊ ಅದಕ್ಕೆ ಏನಿರ್ತೈತೆ, ರೇಂಜ್ ಐತಿ. ಅದು ಆ ರೇಂಜ್ ನಿಮ್ಗೆ ಗ್ರೋತ್ ಚಾರ್ಟ್ ಕೊಟ್ಟಿರ್ತಾರೆ ನಿಮ್ಮವರು, ಆ ಗ್ರೋತ್ ಚಾರ್ಟ್ ಪ್ರಕಾರ ಹಾಕ್ಬೇಕು. ಮಿನಿಮಮ್ ಒಂದು 5 kg ಇರಬಹುದು. ಆಮೇಲೆ ನೆಕ್ಸ್ಟ್ ಹೈಟ್ನು ಇಷ್ಟ ಇರಬಹುದು, ಅದನ್ನ ಚೆಕ್ ಮಾಡ್ಕೊಂಡು ಹಾಕೋರಿ. ಆಮೇಲೆ ರೆಸಿಡೆಂಟ್ ಟೈಪ್ ಅಂದ್ರೆ ವಾಸಸ್ಥಳ ಪರ್ಮನೆಂಟ್ ಅದಾರೋ ಟೆಂಪ್ರರಿ ಅದಾರೋ. ಇವು ಪರ್ಮನೆಂಟ್ ಅದಾರ, ಪರ್ಮನೆಂಟ್ ಅಂತ ಹಾಕ್ತೀನಿ. ಇಲ್ಲಿ ಲಾಸ್ಟ್ ಆಪ್ಷನ್ ನೋಡ್ರಿ, ಇಂಪಾರ್ಟೆಂಟ್. ಮಗು ಏನಾದ್ರು ವಿಕಲಾಂಗ ಹುಟ್ಟಿತ್ತಂದ್ರ ಎಸ್ ಅನ್ಬೇಕು.
ವಿಕಲಾಂಗ್ ಹುಟ್ಟಿದಿಲ್ಲ ಅಂದ್ರೆ ನೋ ಅನ್ಬೇಕು. ನೋ ಅಂತನ್ರಿ, ಇದು ವಿಕಲಾಂಗ್ ಹುಟ್ಟಿಲ್ಲ, ಸೊ ಇಲ್ಲಿ ಸಬ್ಮಿಟ್ ಅಂತನ್ರಿ. ಈ ರೀತಿಯಾಗಿ ನೀವು ಮಗುವಿನ ಎಂಟ್ರಿ ಮಾಡ್ಬೇಕು. ಈಗ ನೋಡ್ರಿ, ಈ ರೀತಿ ಸಕ್ಸಸ್ ಅಂತ ಬರ್ತೈತಿ. ಇಲ್ಲಿ ಗೋ ಟು ಹೋಮ್ ಅಂತ ಇರ್ತೈತಿ, ತೆಳಗ್ ಕ್ಲಿಕ್ ಮಾಡ್ರಿ. ಮತ್ತೆ ಇಲ್ಲಿ ಬೆನಿಫಿಷರಿ ಮ್ಯಾಗ ಕ್ಲಿಕ್ ಮಾಡ್ಕೊಡ್ರಿ. ಇಲ್ಲಿ ಮ್ಯಾಲ ನೋಡ್ರಿ, ಇಲ್ಲಿ ಕ್ಲೌಡ್ ಚಿತ್ರ ಐತಲ್ಲ, ಕ್ಲೌಡ್ ಮೋಡ್ ಚಿತ್ರ, ಅದ್ರ ಮ್ಯಾಗ ಕ್ಲಿಕ್ ಮಾಡ್ಕೊರಿ. ಇಲ್ಲಿ ಸ್ಟಾರ್ಟ್ ಅಂತನ್ರಿ. ಸ್ಟಾರ್ಟ್ ಅಂತನ್ರಿ. ಕರೆಕ್ಟ್ ಆಗಿ ಟೈಪ್ ಮಾಡಿ ನಾನು, ಸೊ ಕರೆಕ್ಟ್ ಆಗಿ ಹೋಯ್ತು. ಸೊ ನೀವಾದ್ರೂ ಕೂಡ ಟೈಪಿಂಗ್ ಮಿಸ್ಟೇಕ್ ಒಟ್ಟ ಮಾಡಬಾರ್ದು. ಮತ್ತೆ ಬ್ಯಾಕ್ ಹೋಗ್ರಿ. ಈಗ ಗರ್ಭಿಣಿ ಇತ್ತ ತಿಳ್ಕೊರಿ. ಸೊ ಗರ್ಭಿಣಿನೂ ಕೂಡ ಇದೇ ರೀತಿ ನೀವು ಮಾಡ್ಬೇಕು. ಇಲ್ಲಿ ಹೊಸ ರಿಜಿಸ್ಟ್ರೇಷನ್, ನ್ಯೂ ರಿಜಿಸ್ಟ್ರೇಷನ್, ಹೊಸ ನೋಂದಣಿ. ಇಲ್ಲಿ ಹೊಸ ನೋಂದಣಿ ಫಾರ್ಮ್ ಓಪನ್ ಆಗತ್ತ. ಇಲ್ಲಿ ಗರ್ಭಿಣಿ ಹೆಸರು, ಇದನ್ನ ಬಿಟ್ಟು ಬಿಡ್ರಿ. ನೆಕ್ಸ್ಟ್ ಹಸ್ಬೆಂಡ್ ನೇಮ್, ಗಂಡನ ಹೆಸರು ಹಾಕ್ರಿ. ಆಧಾರ್ ನಂಬರ್ ಕರೆಕ್ಟ್ ಆಗಿ ಹಾಕ್ರಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿ ಹಾಕ್ರಿ. ಮೊಬೈಲ್ ನಂಬರ್ ಕರೆಕ್ಟ್ ಆಗಿ ಹಾಕ್ರಿ. ಇದನ್ನ ಕೆಟಗರಿ ಕರೆಕ್ಟ್ ಆಗಿ ಹಾಕ್ರಿ. ಫಸ್ಟ್ ಐತು ಪ್ರೆಗ್ನೆನ್ಸಿ, ಸೆಕೆಂಡ್ ಐತು, ಅದನ್ನ ನೋಡ್ಕೊಂಡ್ಬಿಟ್ಟು ಹಾಕ್ಬೇಕು ನೀವು. ನೆಕ್ಸ್ಟ್ ಲಾಸ್ಟ್ LMP ಡೇಟ್ ಅದೊಂದು ಹಾಕ್ರಿ. ಪರ್ಮನೆಂಟ್ ಸೇಮ್, ಎಲ್ಲಾನು ಹಾಕಿ ಸೇಮ್ ಸಬ್ಮಿಟ್. ನೆಕ್ಸ್ಟ್ ನೋಡ್ರಿ, ಬಾಣಂತಿದು ಕೂಡ ಇದೇ ರೀತಿ ಇರತ್ತೆ. ಬಾಣಂತಿದು ಕೂಡ ಇದೇ ರೀತಿ ಫಾರ್ಮ್ ಇರ್ತೈತಿ. ಫಾರ್ಮ್ ಅನ್ನ ತುಂಬಿ ಕರೆಕ್ಟ್ ಆಗಿ ಟೈಪ್ ಮಾಡ್ಕೊಡ್ರಿ. ನೆಕ್ಸ್ಟ್ ಈಗ 0 ದಿಂದ 6 ಮಗು ಹಾಕಿದೆ ನಾನು. ಈಗ ನೆಕ್ಸ್ಟ್ 6 ರಿಂದ 3 ವರ್ಷದ ಮಗುನು ಕೂಡ ಅದೇ ರೀತಿ ನೀವು ಎಂಟ್ರಿ ಮಾಡ್ಬೇಕು. ಹೊಸ ರಿಜಿಸ್ಟ್ರೇಷನ್, ನ್ಯೂ ರಿಜಿಸ್ಟ್ರೇಷನ್ ಅನ್ಬೇಕು. ಇಲ್ಲೇ ನೋಡ್ರಿ, ನೇಮ್ ಆಫ್ ದ ಚೈಲ್ಡ್ ಹಾಕ್ತೀರಾ. ನೆಕ್ಸ್ಟ್ ಆಧಾರ್ ನಂಬರ್ ಆಫ್ ದ ಚೈಲ್ಡ್, ಆಗಲೇ ಹೇಳಿದ್ನಲ್ಲ, ಮಗುವಿನ ಆಧಾರ್ ಕಾರ್ಡ್ ಇರ್ಲಿಲ್ಲಪ್ಪ ಅಂದ್ರೆ ಇಲ್ಲಿ ಎಸ್ ಅನ್ಬೇಕು. ತಾಯಿದಿತ್ತಂದ್ರೆ ಇಲ್ಲಿ ತಾಯಿದ್ ಹಾಕ್ಬೇಕು. ಅಕಸ್ಮಾತ್ ತಾಯಿದು ಇರ್ಲಿಲ್ಲ ಅಂತ ತಿಳ್ಕೊರಿ, ಮದರ್ ಡಸ್ ನಾಟ್ ಹ್ಯಾವ್ ಆಧಾರ್ ಅಂದ್ರೆ ಮಗು ಆಧಾರ್ ಹೊಂದಿಲ್ಲ, ಇಲ್ಲಿ ಎಸ್ ಅನ್ಬೇಕು. ಕರೆಕ್ಟ್ ಆಗಿ ಟೈಪ್ ಮಾಡಿ ಹಾಕ್ರಿ. ಓಕೆ, ಈ ರೀತಿಯಾಗಿ ನೀವು ಎಲ್ಲರೂ ಕಂಪಲ್ಸರಿ ಹೊಸ ನೋಂದಣಿಗಳನ್ನ ಮಾಡಬೇಕು. ಧನ್ಯವಾದಗಳು.